ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಂದು ಪೌರಾಣಿಕ ಕಥೆಗಳು ಅದರದೇ ಆದಂತಹ ಮಹತ್ವವನ್ನು ತೆಗೆದುಕೊಂಡು ಬಂದಿರುತ್ತೆ. ಅದೇ ರೀತಿ ಶಿವನ ತಲೆ ಮೇಲೆ ಚಂದ್ರ ಹೇಗೆ ಬಂದ ಅಥವಾ ಚಂದ್ರ ಬರೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಪೌರಾಣಿಕವಾದಂತಹ ಕೆಲವೊಂದು ಕಥೆಗಳು ಕೂಡ ಇರ್ತವೆ ಹಾಗೂ ಘಟನೆಗಳು ಕೂಡ ಇರ್ತವೆ. ಹಾಗಾದರೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಶಿವನ ತಲೆ ಮೇಲೆ ಚಂದ್ರ, ಅರ್ಧಚಂದ್ರ ಯಾವಾಗಲೂ ಇರ್ತಾನೆ. ಕಾರಣ ಇದಕ್ಕೆ ಏನು ಅಂತ ನಾವು ನೋಡೋದಾದರೆ, ಶಿವಪುರಾಣದ ಪ್ರಕಾರ ಮೊದಲಿಗೆ ಶಿವನು ಸಾಗರ ಅಥವಾ ಸಮುದ್ರ ಮಥನ ಏನು ನಡೆಯುತ್ತೆ, ಈ ಕಾಲದಲ್ಲಿ ಹಾಲಾಹಲ ಕುಡಿಯುವಂತಹ ಒಂದು ಸಮಯ ಎದುರಾಗುತ್ತೆ. ದೇವರು ಹಾಗೂ ಈ ಕಡೆ ರಾಕ್ಷಸರು ಸಮುದ್ರ ಮಥನ ಮಾಡುವಂತಹ ಸಮಯದಲ್ಲಿ ಹಾಲಾಹಲ ಕೂಡ ಅಲ್ಲಿಂದ ಬರುತ್ತೆ. ಆ ಒಂದು ಹಾಲಾಹಲ ಅಂದರೆ ವಿಷವನ್ನು ಶಿವನು ಕುಡಿಯುತ್ತಾರೆ. ಈ ಒಂದು ಕಾರಣಕ್ಕೆ ನೀಲಕಂಠ ಅನ್ನೋ ಒಂದು ಹೆಸರು ಕೂಡ ಶಿವನಿಗೆ ಬಂದದ್ದು ನಮ್ಗೆ ಗೊತ್ತಿದೆ. ಕಾರಣ, ವಿಷವನ್ನು ಕುಡಿದ ನಂತರ ಶಿವನ ಗಂಟಲು ನೀಲಿ ಒಂದು ಬಣ್ಣಕ್ಕೆ ಬಂದಿರುವುದರಿಂದ ನೀಲಕಂಠ ಅಂತ ಶಿವನಿಗೆ ಕರೀತಾರೆ. ಈ ಸಮಯದಲ್ಲಿ ಮಹಾದೇವನ ದೇಹವು ತುಂಬ ಬಿಸಿಯಾಗಿ ಹೋಗುತ್ತೆ. ಮೆದುಳು ಹೆಚ್ಚು ಬಿಸಿಯನ್ನು ಮಾಡುತ್ತೆ. ಆ ಸಮಯದಲ್ಲಿ ದೇವಾನುದೇವತೆಗಳು ಚಿಂತೆಯನ್ನು ಮಾಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಶಿವನಿಗೆ ಹೇಳ್ತಾರೆ, ಚಂದ್ರನನ್ನು ನೆತ್ತಿಯ ಮೇಲೆ ನೀವು ಇರಿಸಿಕೊಳ್ಳಿ, ದೇಹ ಎಲ್ಲ ತಂಪಾಗಿ ಹೋಗುತ್ತೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಬಿಳಿ ಚಂದ್ರನು ತುಂಬ ತಂಪಾಗಿರ್ತಾನೆ. ಇದು ಸೃಷ್ಟಿಯನ್ನು ತಂಪು ಮಾಡುವಂತಹ ಚಂದ್ರ ಕೂಡ ಆಗಿರ್ತಾನೆ. ಹಾಗೂ ದೇವತೆಗಳ ಕೋರಿಕೆ ಮೇಲೆ ಶಿವನು ಚಂದ್ರನನ್ನು ತನ್ನ ನೆತ್ತಿಯ ಮೇಲೆ ಅಂದರೆ ತಲೆಯ ಮೇಲೆ ಹಿಡಿದಿಟ್ಟುಕೊಳ್ತಾನೆ ಅಂತ ಒಂದು ಪೌರಾಣಿಕವಾದಂತಹ ಕಥೆ ಕೂಡ ಇದೆ. ಸ್ನೇಹಿತರೆ, ಇನ್ನು ಮತ್ಸ್ಯ ಪುರಾಣದ ಪ್ರಕಾರ ಶಿವನ ತಲೆ ಮೇಲೆ ಚಂದ್ರ ಬರೋದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ರಾಜ ಪ್ರಜಾಪತಿ ದಕ್ಷನಿಗೆ 62 ಜನ ಹೆಣ್ಣು ಮಕ್ಕಳಿರ್ತಾರೆ. ಅವನ 62 ಜನ ಹೆಣ್ಣು ಮಕ್ಕಳಲ್ಲಿ 27 ಹೆಣ್ಣು ಮಕ್ಕಳನ್ನು ಚಂದ್ರನಿಗೇ ಕೊಟ್ಟು ಮದುವೆ ಮಾಡ್ತಾನೆ. ಹಿಂದೂ ಪುರಾಣದ ಪ್ರಕಾರ ದಕ್ಷನ ಈ 27 ಹೆಣ್ಣು ಮಕ್ಕಳೇ ವೈದಿಕ ಜ್ಯೋತಿಷ್ಯದಲ್ಲಿ ನಕ್ಷತ್ರಗಳಾಗಿರ್ತಾರೆ. ಇದರ ಅರ್ಥ, ಚಂದ್ರನು ಒಂದು ನಕ್ಷತ್ರ ಪುಂಜದ ಜೊತೆ ಸರಿಸುಮಾರು 1 ದಿನ ಕಳೆಯುತ್ತಾನೆ. ಹೀಗಿರುವಾಗ ಚಂದ್ರನಿಗೆ ರೋಹಿಣಿ ಎಂಬ ನಕ್ಷತ್ರ ಪುಂಜ ತುಂಬ ಹತ್ತಿರವಾಗ್ತಾಳೆ. ಈ ರೋಹಿಣಿ ನಕ್ಷತ್ರ ಪುಂಜ ಹತ್ತಿರವಾದ ನಂತರ ಉಳಿದ ಎಲ್ಲ ಪತ್ನಿಯರು ಕೋಪಗೊಳ್ಳುತ್ತಾರೆ. ರಾಜ ಪ್ರಜಾಪತಿ ದಕ್ಷನಿಗೆ ಹೋಗಿ ಹೇಳ್ತಾರೆ, ಚಂದ್ರನು ಹೀಗೆ ಮಾಡಿದ್ದಾನೆ ಅಂತ ಹೇಳಿದಾಗ ಆಗ ದಕ್ಷನು ಚಂದ್ರನಿಗೆ ಕ್ಷಯರೋಗ ಬರುವಂತೆ ಒಂದು ಶಾಪವನ್ನು ಕೊಡ್ತಾನೆ. ಈ ಕಾರಣದಿಂದ ಚಂದ್ರನ ಸೌಂದರ್ಯ ಕಡಿಮೆ ಆಗ್ತಾ ಬರುತ್ತೆ. ಚಂದ್ರನಿಗೆ ಇದು ಅವಮಾನದ ವಿಷಯ ಆಗಿರುತ್ತೆ. ಹಾಗಾಗಿ ಸಮುದ್ರದ ಅಡಿಗೆ ಹೋಗಿ ಕುಳಿತುಕೊಳ್ತಾನೆ. ಚಂದ್ರನು ಸಮುದ್ರದ ಆಳದಲ್ಲಿ ಹೋಗಿ ಕುಳಿತ ನಂತರ ಇತ್ತ ಎಲ್ಲ ಪ್ರಕೃತಿ ಹೆಚ್ಚು ಸಹಜತೆಯನ್ನು ಕಳೆದುಕೊಳ್ಳುವುದಕ್ಕೆ ಬರುತ್ತೆ. ಆಗ ನಾರದರು ಹೇಳ್ತಾರೆ, ಶಿವನ ಕುರಿತು ನೀವು ತಪಸ್ಸು ಮಾಡಿ ಚಂದ್ರ, ನಂತರ ಶಿವನಿಂದ ನೀವು ಮುಕ್ತಿಯನ್ನು ಪಡಿಬಹುದು ಅಂತ ಹೇಳುತ್ತಾರೆ. ಈ ಒಂದು ಸಲಹೆ ಮೇರೆಗೆ ಚಂದ್ರನು ಶಿವನ ಕುರಿತು ತನ್ನ ಮನಸ್ಸಿನಿಂದ ತಪಸ್ಸನ್ನು ಮಾಡ್ತಾನೆ. ಶೀಘ್ರದಲ್ಲೇ ಸೋಮನಾಥ ದೇವಾಲಯದ ಬಳಿ ಹೋಗಿ ಶಿವನ ಕುರಿತು ಚಂದ್ರ ತಪಸ್ಸನ್ನು ಮಾಡ್ತಾನೆ. ಆಗ ಶಿವನು ಸಂತೋಷದಿಂದ ಕೃಪೆಯಿಂದ ಹುಣ್ಣಿಮೆಯೆಂದು ಚಂದ್ರನು ತನ್ನ ಸಂಪೂರ್ಣ ಒಂದು ರೂಪವನ್ನು ಮತ್ತೆ ಪಡೆದುಕೊಳ್ತಾನೆ. ಹೀಗಾಗಿ 15 ದಿನಗಳ ಕಾಲ ಸೌಂದರ್ಯ ಪಡೆಯುವ ಹಂತವನ್ನು ಪಡಿತಾನೆ ಮತ್ತು ಅವನು ತನ್ನ ಎಲ್ಲ ದುಃಖದಿಂದ ಮುಕ್ತನಾಗ್ತಾನೆ. ಆಗ ಚಂದ್ರನ ಕೋರಿಕೆಯ ಮೇರೆಗೆ ಶಿವನು ಅವನನ್ನು ತನ್ನ ತಲೆಯ ಮೇಲೆ ಸದಾ ಇರುವಂತೆ ಹಾಕಿಕೊಳ್ತಾನೆ. ಅಂದರೆ ಚಂದ್ರನು ಕೇಳಿಕೊಳ್ತಾನೆ, ನಿಮ್ಮ ಶಿರದ ಮೇಲೆ ನಾನು ಯಾವಾಗಲೂ ಇರ್ತೇನೆ ಅಂತ ಕೇಳಿಕೊಂಡಾಗ ಶಿವನು ಅದಕ್ಕೆ ಒಪ್ಪಿಕೊಂಡು ಚಂದ್ರನನ್ನು ತಮ್ಮ ತಲೆಯ ಮೇಲೆ ಯಾವಾಗಲೂ ಧರಿಸುವಂತೆ ಆಜ್ಞೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಇದೇ ರೀತಿ ಗಂಗೆಯನ್ನು ಕೂಡ ಭೂಮಿಗೆ ತರುವಂತಹ ಕಾರ್ಯಕ್ಕೆ ಮುಂದಾದಾಗ ಭಗೀರಥ ಆ ಸಮಯದಲ್ಲಿ ಗಂಗೆ ಹರಿಯುವ ರಭಸವನ್ನು ತಡೆಯುವರು ಯಾರು ಅಂತ ಪ್ರಶ್ನೆ ಬಂದಾಗ ಶಿವನೇ ಆ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ತಾರೆ. ಗಂಗೆಯನ್ನು ತಮ್ಮ ತಲೆಯ
ಮಧ್ಯಭಾಗದಲ್ಲಿ ಕೂರಿಸಿಕೊಂಡು ತಮ್ಮ ಜಟೆ ಅಂದರೆ ತಮ್ಮ ಕೂದಲುಗಳ ಮೇಲೆ ಕೂರಿಸಿಕೊಂಡು ಗಂಗೆ ಹರಿಯುವಂತಹ ರಭಸವನ್ನು ನಿಧಾನವಾಗಿ ತಡೆಯುವಂತಹ ಶಕ್ತಿ ಶಿವರಿಗೆ ಮಾತ್ರ ಇರುತ್ತೆ. ಅದೇ ರೀತಿ ಶಿವನ ತಲೆಯ ಮೇಲೆ ಒಂದು ಕಡೆ ಗಂಗೆ ಹಾಗೂ ಮತ್ತೊಂದು ಕಡೆ ಚಂದ್ರ ಬರುವುದಕ್ಕೆ ಕಾರಣ ಈ ಘಟನೆಗಳು ಕೂಡ ಆಗಿವೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಚಂದ್ರನು ಶಿವನ ತಲೆಯ ಮೇಲೆ ಹೇಗೆ ಬಂದ ಹಾಗೂ ಚಂದ್ರ ಸ್ಥಾನ ಪಡೆಯೋದಕ್ಕೆ ಕಾರಣವಾದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ಣವಾಗಿ ತಿಳಿಸಿದ್ದೀನಿ ಅಂತ ನಾನು ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ಪೌರಾಣಿಕ ಕಥೆ ಮೇಲೆ ನಾವು ಮತ್ತೆ ಸಿಗೋಣ. ಧನ್ಯವಾದಗಳು.